ನನಗೆ 72 ವರ್ಷ. ಈಗ 45 ವರ್ಷದಿಂದಲೂ ಗಂಟಕಾನಹಳ್ಳಿ ಕೃಷ್ಣಪ್ಪನವರು ಇಲ್ಲಿ 2 ಸಾರಿ ಸೋತರು. ಫಸ್ಟ್ ದೊಡ್ಡಬಳ್ಳಾಪುರದಿಂದ. ಆವಾಗ ಬಿಜೆಪಿ JDS ಮೈತ್ರಿ ಆಗಿ ಗಂಟಕಾನಹಳ್ಳಿ ಕೃಷ್ಣಪ್ಪನವರು ಒಂದ್ಸಾರಿ ಶಾಸಕರಾದ್ರು. ಅವರೊಬ್ಬರು ಶಾಸಕರನ್ನ ಬಿಟ್ರೆ ನನ್ನ ಸರ್ವಿಸಲ್ಲಿ ನಾವು ಬಿಜೆಪಿ ಜಾಲಪ್ಪನವ್ರ ವಂಶಕ್ಕೆ ಓಟ್ ಹಾಕ್ತಾರಲ್ಲ, ಗಂಟಕಾನಹಳ್ಳಿ ಕೃಷ್ಣಪ್ಪನವ್ರನ್ನ ನಾವು ಶಾಸಕರನ್ನಾಗಿ ನೋಡಿದ್ದೀವಿ. ಆಮೇಲೆ ಅದಾದ್ಮೇಲೆ 4-5 ಜನ ಇಲ್ಲಿ ಬಂದರು. ಈ ದೊಡ್ಡಬಳ್ಳಾಪುರದ JDS ರಾಜಕಾರಣ ಏನಾಗೈತೆ ಅಂದ್ರೆ ಅನೇಕ ಮುಖಂಡರು 6 ಜನ ಮೊನ್ನೆ ಹೋದ ಎಲೆಕ್ಷನ್ 6 ಜನ MLA ಕ್ಯಾಂಡಿಡೇಟ್ಗಳಿಗೆ ಬಂದ್ರು. ಅವರ ಬೂತಲ್ಲಿ ಆ MLA ಕ್ಯಾಂಡಿಡೇಟ್ಗಳಾಗಿ ಬಂದಿದ್ರಲ್ಲ, ಅವ್ರ ಬೂತಲ್ಲಿ ಲೀಡ್ ಕೊಡೋಕ್ಕಾಗಿಲ್ಲ. ನಾನು ಸಾಸಲ ಪಂಚಾಯತಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯನು, ಸಾಸ್ಲೊಬ್ಡಿ JDS ಅಧ್ಯಕ್ಷನಾಗಿದ್ದೀನಿ. ಆದರೂ ಕೂಡ ನಮ್ಮ ಹೋಬಳಿಯಲ್ಲಿ ನನ್ನ ಬೂತಲ್ಲಿ 8 ಬೂತ್ ಬರ್ತವೆ. ನಮ್ಮ ಸಾಸಲ ಪಂಚಾಯತ್ 4 ಬೂತಲ್ಲಿ ಹೈಯೆಸ್ಟ್ ಲೀಡ್ JDS ಕೊಟ್ಟಿರೋಂಥದ್ದು ಮೊನ್ನೆ ರೀಸೆಂಟ್ ಆದ ಎಲೆಕ್ಷನ್ನಲ್ಲಿ. ಆಮೇಲೆ 1 ಕಾಂಗ್ರೆಸ್, 3 BJP ಸಾಸಲ ಪಂಚಾಯತಿಯಲ್ಲಿ ಬಂದ್ವು. ಆ ಥರ ನಾವು ಸಂಘಟನೆ ಮಾಡಿರೋಂಥ ಜನ. ಇವತ್ತು ನಮಗೆ ಭಾಳ ನೋವಾಗ್ತಾ ಇದೆ. ಒಬ್ಬ ಶಾಸಕರು ನೋಡಿಲ್ಲ. ಇವತ್ತು ನಮ್ಮ ಮಕ್ಳಿಗೊಂದು ಕೆಲಸ ಇಲ್ಲ, ಏನೂ ಇಲ್ಲ. ಇವತ್ತು ಮುನೇಗೌಡರು 20 ವರ್ಷ ಆಯ್ತು ಈ ತಾಲೂಕಿಗೆ ಬಂದು. ಪಾಪ ಅವ್ರ ಜೀವಮಾನನೇ ದೊಡ್ಡಬಳ್ಳಾಪುರಕ್ಕಾಗಿ ಸುರಿದವ್ರೆ. ಇಡೀ ಅವ್ರ ಜೀವಮಾನನೇ ದೊಡ್ಡಬಳ್ಳಾಪುರದಲ್ಲಿ ಹಾಳು ಮಾಡ್ಕೊಂಡಿದ್ದಾರೆ. ನಮಗೆ ನೋವಾತೈತೆ. ಅಂತ ಮನ್ಸನ್ನೇ ಇವತ್ತು ಇವರೆಲ್ಲ ಅವ್ರು ತಾವು ತಿಂದಿದ್ದವರು, ಅವ್ರ ಹಿಂದೆ ಮುಂದೆ ಇದ್ದವರು, ಅನುಕೂಲ ಪಟ್ಟಂತವ್ರು ಅವ್ರು ವಿರೋಧ ಮಾಡ್ತಾ ಇದ್ದಾರೆ. ಆದ್ರಿಂದ ನಾವು JDS ಬಿಡಕ್ಕೆ 100% ರೆಡಿ ಆಗಿದ್ದೀವಿ. ಆದ್ರೆ ನಮ್ಮ ಕಾರ್ಯಕರ್ತರಿದ್ದಾರೆ, ಅವ್ರನ್ನೆಲ್ಲ ಸೇರಿಸಿ ನಾವು ಮುಂದಿನ ದಿನಗಳಲ್ಲಿ JDS ಬಿಡ್ತೀವಿ ಸರ್. ದಯವಿಟ್ಟು ಕುಮಾರಣ್ಣವ್ರಿಗೆ ಸುದ್ದಿ ಹೋಗ್ಬೇಕು. ಈ ತಾಲೂಕು ಮುಖಂಡರುಗಳನ್ನ ಮಕ್ಕೋಗಿಬೇಕು, ಅವ್ರು ಕಂಟ್ರೋಲ್ ಮಾಡ್ಬೇಕು. ಇಲ್ಲವ್ರು ಯಾರು ಮಾಡೋಕ್ಕಾಗೋದಿಲ್ಲ. ಕುಮಾರಣ್ಣವರೇ ಗಮನ ಹರಿಸಿ, ಇಲ್ಲಿ ಹರೀಶ್ ಗೌಡ್ ಇರ್ಬೋದು, ಮುನೇಗೌಡ ಇರ್ಬೋದು, ಯಾರೇ ಇರ್ಬೋದು, ಮುನೇಗೌಡರು ಸ್ವಲ್ಪ ಗಮನಿಸ್ಬೇಕು. ಮುನೇಗೌಡರಲ್ಲಿ ತಾಲೂಕಿನ JDS ಇರ್ತಿರಲ್ಲ. ಇವರೆಲ್ಲ 100 ಜನ ಅಲ್ಲಿ ಭಜನೆ ಮಾಡ್ಬೋದು, ಭಾಷಣ ಬಿಗ್ಬೋದು. ಅದ್ರ ಅಪ್ಪರಂಗೆ ನಾವು ಮಾತಾಡ್ತೀವಿ. ಆದ್ರೂ ಕೂಡ ಇವತ್ತಿನ ಅಧ್ವಗತಿಗಳಿರೋದು JDS ಇಲ್ಲಿ ಕಿತ್ತಾಟದಿಂದಲೇ, ಮುಖಂಡರ ಕಿತ್ತಾಟದಿಂದಲೇ ಕಾರ್ಯಕರ್ತರು ಪ್ರಾಮಾಣಿಕವಾಗಿದ್ದಾರೆ. ಆ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಒಳ್ಳೆ ಲೀಡ್ರು. ಇವ್ರನ್ನೆಲ್ಲ ಹೊರತುಪಡಿಸಿ ಒಳ್ಳೆಯವ್ರು ಬರ್ಬೇಕು. ಇಲ್ಲ ಮುನೇಗೌಡರಿಗೆ ಶಕ್ತಿ ತುಂಬಬೇಕು, ಇವ್ರನ್ನೆಲ್ಲ ಒಗ್ಗೂಡಿಸ್ಬೇಕು. ಇಲ್ಲೆಲ್ಲ ಭಾಷಣ ಬಿಗಿಯವ್ರನ್ನ ಅವ್ರಿಗೆಲ್ಲ ಕುಮಾರಣ್ಣವ್ರು ಕರೆದು ಮಕ್ಕಳಿಗೆ ಕೃಷ್ಣಾರೆಡ್ಡಿ ಅವರು ಏನು ಮಾಡೋಕ್ಕಾಗಲ್ಲ, ಯಾರು ಏನು ಮಾಡೋಕ್ಕಾಗಲ್ಲ. ಇದು ನಮ್ಮ ತೀರ್ಮಾನ. ಇಲ್ಲಿ JDS ಗೆಲ್ಲಲ್ಲ ಅನ್ನೋದು ನಮಗೆ ಮನದಟ್ಟಾಗಿದೆ. ನಮ್ಮ ಅನುಭವದಲ್ಲಿ, ನಮ್ಮ ಸರ್ವಿಸ್ನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಹೋಬಳಿ ಮಟ್ಟದಲ್ಲಿ ನಾವು ಒಂದು ಸಭೆ ಕರೆದು ನಾವು ಪಕ್ಷ ಬಿಡಕ್ಕೆ ಸಿದ್ಧವಾಗಿದ್ದೀವಿ ಸರ್. ಗೊಂದಲ ನಡೀತಾ ಇದೆ, ಇನ್ನು ಫೈನಲ್ ಆಗಿಲ್ಲ. ಆದ್ರೂ ಗೊಂದಲನೇ ನಡೀತಾ ಇದೆ ಸರ್. ಇದು ಫೈನಲ್ ಆಗೋದು ಇಲ್ಲ. ಇಲ್ಲಿ ನಮಗೆ ಮುನೇಗೌಡ್ರೆ ಮುಂದುವರಿಬೇಕು ಅನ್ನೋ ನಮಗೆ ಬಹಳ ಅಪೇಕ್ಷೆ ಇದೆ. ಆಮೇಲೆ ಮುನೇಗೌಡರ ಪಾಲರಿಸಿ ಇಲ್ಲಿ ಯಾರು ಇಲ್ಲ. ಈಗ ಅವ್ರು ಯಾರಿಗೂ ಮೆಸೇಜ್ ಕೊಟ್ಟಿಲ್ಲ. ಮುನೇಗೌಡರು ಅವರೊಬ್ಬ ಜಿಲ್ಲಾಧ್ಯಕ್ಷರಾಗಿ ಇನ್ನ ರಾಜೀನಾಮೆ ಕೊಡೋದಕ್ಕೋಸ್ಕರ ಅವ್ರು ಇಲ್ಲಿ ಬಂದು ಕೂತಿದ್ದಾರೆ. ಯಾರಿಗೂ ಗೊತ್ತಿಲ್ಲ. ಇದು ಕರೆಕ್ಟ್ ಆದ ಇದು ಸಭೆನೂ ಅಲ್ಲ. ಇದು ನಮ್ಮ ಪ್ರಕಾರ ಅವ್ರ ಸ್ವಂತ ಕೆಲಸಗಳಿಂದ 100 ದೇವಸ್ಥಾನಗಳು ಕಟ್ತಾರೆ. ನಾನು ಹೇಳ್ತೀನಿ, ನಮ್ಮ ಹೋಬಳಿಯಲ್ಲಿ 80 ದೇವಸ್ಥಾನಗಳು ಪೂರ್ಣ ಆಗಿವೆ. ಒಂದು ಊರೂರಿಗೂ ಒಂದು ಕಲ್ಲಾದ್ರೂ ಅವ್ರದ್ದು ಬಿದ್ದೈತೆ. ಜನ ಓಟ್ ಹಾಕೋ ಜನ ಅವ್ರಿಗಿದ್ದಾರೆ. ದುಡ್ಡು ಇಸ್ಕೊಂಡಂಗೆ ಓಟ್ ಹಾಕೋ ಜನ ಅವರ. ಇಲ್ಲಿ ದುಡ್ಡಿನ ಜನಗಳು ಕಿತ್ಲಾಡ್ತಾರೆ. ದುಡ್ಡುಗೋಸ್ಕರ ಕಿತ್ಲಾಡೋರು ಇವರು ಲೀಡರ್ಗಳು ಸಹ. ಈಗ ಇವ್ರಿಗೆ ಜಾಸ್ತಿ ಕೊಡ್ತಾರೆ. ಇವ್ರು ಹೋಬಳಿ ಅಧ್ಯಕ್ಷರು, ಹೋಬಳಿ ಶಾಸ್ತ್ರ ಹೋಬಳಿ. ಆಮೇಲೆ ಇವ್ರಿಗೆ ದುಡ್ಡು ಕೊಡ್ತಾರೆ. ನಮಗೆ ದುಡ್ಡು ಕೊಟ್ಟಿಲ್ಲ, ನಾವು ಪ್ರಾಮಾಣಿಕವಾಗಿದ್ದೀವಿ. ಅಂಥವ್ರು ದುಡ್ಡು ತಗೊಂಡ್ರೆ ಅಲ್ಲಿ ಕಿತ್ಲಾಡ್ತಾರೆ. ನೀನ್ ಸರಿ ಇಲ್ಲ, ನಿಂತ ದುಡ್ಡು ಮುಗ್ದಾಗೈತೆ, ಮುನೇಗೌಡ್ರೆ ನಿಮ್ದೇನು ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ ಸರ್. ನಮ್ಮ ಹೆಸರು ನರಸಿಂಹಗೌಡ, ಸಿಂಗೇನಹಳ್ಳಿ, ಸಾಸ್ಲ ಹೋಬಳಿ.